ಗ್ಯಾಸ್ ಆಯ್ತು, ಈಗ ಶಾಲಾ ಪಠ್ಯಪುಸ್ತಕಗಳ ಸರದಿ ಬರೋಬ್ಬರಿ 50% ದರ ಏರಿಕೆ. ಪೋಷಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಬೆಲೆ ಹೆಚ್ಚಳ ಮಾಡಲಾಗಿದೆ. ಇದು ದುಬಾರಿ ದುನಿಯಾ, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಶಾಲಾ ಮಕ್ಕಳ ಪಠ್ಯಪುಸ್ತಕದ ಸರದಿ. ಕರ್ನಾಟಕ ಪಠ್ಯಪುಸ್ತಕ ಸಂಘದಿಂದ ಬೆಲೆ ಏರಿಕೆ ಮಾಡಲಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕಗಳ ಬೆಲೆ ಏರಿಕೆ ಮಾಡಲಾಗಿದೆ. ಬೆಲೆ ಹೆಚ್ಚಳಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ನಾನು ಹೇಳ್ತಾ ಇದ್ದೆ, ದುಬಾರಿ ದುನಿಯಾ ಅಂತೇಳಿ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಈಗಾಗಲೇ ಇವತ್ತಾನೆ ಗ್ಯಾಸ್ನ ಬೆಲೆ ಏರಿಕೆ ಆಗಿದೆ. ಈ ನಡುವೆ ಮಕ್ಕಳ ಶಾಲಾ ಪಠ್ಯಪುಸ್ತಕದ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. 3ನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22ರಿಂದ 45 ರೂಪಾಯಿ. 2ನೇ ತರಗತಿ ಗಣಿತ ಪುಸ್ತಕದ ಬೆಲೆ 25 ರೂಪಾಯಿ ಇತ್ತು, ಈಗ 51 ರೂಪಾಯಿ. 1ರಿಂದ 5ನೇ ತರಗತಿಯ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತ ಪುಸ್ತಕದ ಬೆಲೆ ಕೂಡ ಏರಿಕೆ ಆಗಿದೆ. 1ನೇ ತರಗತಿಯ ಮೃದಂಗ ಪುಸ್ತಕದ ಬೆಲೆ 42ರಿಂದ 60 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಎಲ್ಲವೂ ಕೂಡ 50% ಏರಿಕೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಕರ್ನಾಟಕ ಪಠ್ಯಪುಸ್ತಕ ಸಂಘ. ಈ ನಿರ್ಧಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಠ್ಯಪುಸ್ತಕದ ದರ ಏರಿಕೆಯನ್ನು ವಿರೋಧಿಸಿವೆ ಖಾಸಗಿ ಶಾಲಾ ಒಕ್ಕೂಟದವರು. ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಖಾಸಗಿ ಶಾಲೆಗಳ ಒಕ್ಕೂಟ ದೂರನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ಒಕ್ಕೂಟಗಳ ಜೊತೆಗೆ ಸಭೆ ಮಾಡೋಕೆ ಇಲಾಖೆ ತಯಾರಿಯನ್ನು ಮಾಡಿಕೊಂಡಿದೆ. ದರ ಇಳಿಸೋಕೆ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತೀವಿ ಅನ್ನುವಂಥದ್ದಾಗಿ ಖಾಸಗಿ ಶಾಲೆಗಳ ಒಕ್ಕೂಟದವರು ಹೇಳ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ಸಂಘ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯಪುಸ್ತಕವನ್ನ ವಿತರಣೆ ಮಾಡುತ್ತೆ. ಆದ್ರೆ ಇಲ್ಲಿ ನಮಗೆ ಸಮಸ್ಯೆ ಇರೋದು ಅಂದ್ರೆ ಪ್ರತಿ ವರ್ಷ ಒಂದಷ್ಟು ಪುಸ್ತಕದ ಮೇಲೆ ಬೆಲೆ ಏರಿಕೆ ಆಗತ್ತೆ. ಒಂದು ಬಾರಿ ಮೊದಲಿಗೆ ಕೆಲ ಪುಸ್ತಕಗಳ ಬಗ್ಗೆ ಬೆಲೆ ಏರಿಕೆ ಆಗತ್ತೆ. ತದನಂತರ ನಾವು ಇಂಡೆಂಟ್ ಹಾಕದ ನಂತರ ಒಂದಷ್ಟು ಪುಸ್ತಕಗಳು ಬೆಲೆ ಏರಿಕೆ ಆಗುತ್ತೆ. ಇದು ಪ್ರತಿ ವರ್ಷ ನೋಡ್ಕೊಂಡ್ ಬಂದಿದೀವಿ. ಈ ವರ್ಷ ಕೂಡ ಪ್ರತಿಯೊಂದು ಪುಸ್ತಕದ ಮೇಲೆ 20-30, ಕೆಲ ಪುಸ್ತಕಗಳಲ್ಲಿ 70-80% ಏರಿಕೆ ಆಗಿದೆ. ಅರ್ಥಾತ್ ನಾವು ಅರ್ಥ ಮಾಡ್ಕೊಬೇಕು, ಅದು ಅನಿವಾರ್ಯವೇ ಸರಿ. ಆದರೂ ಎಲ್ಲಾ ವ್ಯವಸ್ಥೆಯಲ್ಲಿ ಕೂಡ ಶುಲ್ಕ ಏರಿಕೆ ಅನಿವಾರ್ಯ ಆಗಿದೆ. ಇವ್ರು ಎಲ್ಲರೂ ಏರಿಸಿದಾಗ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಅನಿವಾರ್ಯವಾಗಿ ಏರಿಸುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಇದರ ಜೊತೆ ವಿತರಣೆಯ ಲೋಪವೂ ಇದೆ. ಹೀಗಾಗಿ ಮತ್ತೆ ಈ ಬಾರಿ 25% ಮುಂಚೆನೆ ಮುಂಗಡ ಹಣವನ್ನ ಕಟ್ಟಿಸ್ಕೊಂತ ಇದ್ದಾರೆ. ಮೊದಲು 10% ಕಟ್ಟಿಸ್ಕೊಂತ ಇದ್ರು. ಈ ರೀತಿಯಲ್ಲಿ ನಾವು ಕೇಳಿದಾಗ ಯಾವುದೂ ಏರಿಕೆ ಆಗಿಲ್ಲ ಅನ್ನತಕ್ಕಂಥದ್ದು. ಆದ್ರೆ ಇನ್ನೊಂದು ಕಡೆ ನಾವು ಒಳ ಹೊಕ್ಕಿ ನೋಡಿದಾಗ ಅನೇಕ ಪುಸ್ತಕಗಳ ಮೇಲೆ ಮುಖಬೆಲೆ ಏರಿಕೆ ಆಗಿರೋದು ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನ ನಾವು ಹಂಚಿಕೊಂಡಿದ್ದೇವೆ. ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ಸಂಘ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯಪುಸ್ತಕವನ್ನ